ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇನ್ನೇನು ಮಾರ್ಗಶಿರ ಮಾಸ ಪ್ರಾರಂಭವಾಗ್ತಾ ಇದೆ. ಈ ಮಾರ್ಗಶಿರ ಮಾಸದ ಮಹತ್ವವೇನು, ಈ ಮಾರ್ಗಶಿರ ಮಾಸದ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ, ಅಷ್ಟೇ ಅಲ್ಲದೆ ಈ ಅಮಾವಾಸ್ಯೆಯು ಅತ್ಯಂತ ಒಂದು ಪವಿತ್ರವಾದ ಅಮಾವಾಸ್ಯೆ ಅಂತಲೂ ಹೇಳ್ತಾರೆ. ಅಷ್ಟೇ ಅಲ್ಲದೆ ಈ ಅಮಾವಾಸ್ಯೆ ದಿವಸ ನಾವು ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು, ಯಾವೆಲ್ಲ ಕೆಲಸಗಳನ್ನ ಮಾಡಬಾರ್ದು, ಮತ್ತು ಇಷ್ಟು ದಿನ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನ ಹಚ್ಚೋಕ್ಕಾಗದೇ ಇರೋರು ನಾಳೆ ಖಂಡಿತ ದೀಪಗಳನ್ನ ಹಚ್ಚೋದ್ರಿಂದ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತದೆ ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲಿಗೆ ಮಾರ್ಗಶಿರ ಮಾಸ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಆಯಾ ತಿಂಗಳ ಹುಣ್ಣಿಮೆಯಂದು ಅಂದರೆ ಪ್ರತಿ ತಿಂಗಳು ಒಂದೊಂದು ಹುಣ್ಣಿಮೆ ಬರುತ್ತೆ. ಆ ಹುಣ್ಣಿಮೆ ದಿವಸ ಬರುವಂಥ ಒಂದು ನಕ್ಷತ್ರದ ಆಧಾರದ ಮೇಲೆ ಆ ತಿಂಗಳಿಗೆ ಆ ಒಂದು ಮಾಸದ ಹೆಸರನ್ನು ಇಡಲಾಗುತ್ತದೆ. ಅಂದರೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಹುಣ್ಣಿಮೆ ದಿವಸ ಮೃಗಶಿರ ನಕ್ಷತ್ರ ಬರುತ್ತದೆ. ಹಾಗಾಗಿ ಅದರ ಆಧಾರದ ಮೇಲೆ ಈ ಒಂದು ಮಾಸವನ್ನು ಮಾರ್ಗಶಿರ ಮಾಸ ಅಂತ ಕರೀತಾರೆ ಸ್ನೇಹಿತರೆ. ಮತ್ತು ಈ ಒಂದು ಮಾರ್ಗಶಿರದ ಮಹತ್ವ ಏನಂತಂದರೆ, ಈ ಒಂದು ಮಾರ್ಗಶಿರ ಮಾಸದ ಮಧ್ಯಭಾಗದಲ್ಲಿ ಸೂರ್ಯ ವೃಶ್ಚಿಕ ರಾಶಿಯಿಂದ ಧನುರಾಶಿಗೆ ಬದಲಾಗುತ್ತಾನೆ. ಈ ಒಂದು ಸಂದರ್ಭವನ್ನು ಧನುರ್ಮಾಸ ಅಂತ ನಾವು ಆಚರಣೆ ಮಾಡ್ತೀವಿ. ಆಗ ಧನುರ್ಮಾಸ ಪ್ರಾರಂಭವಾಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ನಾವು ಗುರುವಾರದಂದು ಮಹಾಲಕ್ಷ್ಮಿ ಪೂಜೆಯನ್ನು ಸಹ ಮಾಡ್ತೀವಿ ಸ್ನೇಹಿತರೆ. ಹಾಗಾಗಿ ಈ ಒಂದು ಮಾಸಕ್ಕೆ ಮಹಾಲಕ್ಷ್ಮಿ ಮತ್ತು ನಾರಾಯಣನೇ ಅಧಿಪತಿಯಾಗಿರೋದ್ರಿಂದ ಈ ಒಂದು ಮಾಸವನ್ನು ಮಹಾವಿಷ್ಣುವಿಗೆ ಸಮರ್ಪಿಸಲಾಗಿದೆ ಸ್ನೇಹಿತರೆ. ಇನ್ನು ಮಾರ್ಗಶಿರ ಮಾಸದ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮಾರ್ಗಶಿರ ಮಾಸದ ಅಮಾವಾಸ್ಯೆ ತಿಥಿಯು ನವೆಂಬರ್ 30ನೇ ತಾರೀಕು ಶನಿವಾರ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗಿ ಡಿಸೆಂಬರ್ 1ನೇ ತಾರೀಕು ಭಾನುವಾರ 11 ಗಂಟೆಗೆ ಮುಕ್ತಾಯ ಆಗುತ್ತದೆ ಸ್ನೇಹಿತರೆ. ಹಾಗಾಗಿ ಸೂರ್ಯೋದಯವನ್ನು ಗಣನೆಗೆ ನಾವು ತೆಗೆದುಕೊಂಡು ನೋಡೋದಾದರೆ ಈ ಒಂದು ಅಮಾವಾಸ್ಯೆಯನ್ನು ನಾವು ಭಾನುವಾರದ ದಿವಸ ಆಚರಣೆ ಮಾಡ್ತೀವಿ. ಹಾಗಾಗಿ ಭಾನುವಾರದ ದಿವಸ ಮತ್ತು ಗುರುವಾರದ ದಿವಸ ಅಮಾವಾಸ್ಯೆ ಬಂದರೆ ತುಂಬಾ ಆ ಒಂದು ಅಮಾವಾಸ್ಯೆಗೆ ಶಕ್ತಿ ಇರುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಯಾಕಂತಂದರೆ ಅಮಾವಾಸ್ಯೆ ದಿನ ಮಾಡಿದಂಥ ಯಾವುದೇ ಒಂದು ಕೆಲಸಗಳು ಪೂರ್ಣವಾಗಿ ನೆರವೇರುತ್ತದೆ. ಅಷ್ಟೇ ಅಲ್ಲದೆ ಈ ಗುರುವಾರ ಮತ್ತು ಭಾನುವಾರ ಬಂದಂಥ ಅಮಾವಾಸ್ಯೆಗಳಲ್ಲಿ ಯಂತ್ರ ಮಂತ್ರ ತಂತ್ರಗಳ ಒಂದು ಸಾಧನೆಯನ್ನು ಮಾಡಿಕೊಳ್ತಾರೆ, ಸಿದ್ಧಿಗಳು ಅಂತಲೂ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಅಮಾವಾಸ್ಯೆಗೆ ವಿಶೇಷ ಸ್ಥಾನಮಾನ ಸಹ ಕೊಡ್ತಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಒಂದು ಮಾರ್ಗಶಿರ ಅಮಾವಾಸ್ಯೆ ದಿನ ಕಾರ್ತಿಕ ಮಾಸವು ಮುಕ್ತಾಯ ಆಗುತ್ತದೆ. ಹಾಗಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಕಾರ್ತಿಕ ದೀಪಾರಾಧನೆಯನ್ನು ಸಹ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿವರೆಗೂ ಯಾರು ನಾವು ಯಾವುದೇ ಒಂದು ದೇವಸ್ಥಾನದಲ್ಲೂ ದೀಪಗಳನ್ನ ಹಚ್ಚೇ ಇಲ್ಲ ಅನ್ನೋರು, ದೀಪದಾನವನ್ನು ಮಾಡೇ ಇಲ್ಲ ಅನ್ನೋರು ನಾಳೆ ಖಂಡಿತ ಮಾಡ್ಬೋದು ಸ್ನೇಹಿತರೆ. ಇನ್ನು ಅಷ್ಟೇ ಅಲ್ಲದೆ 365 ಬತ್ತಿಗಳನ್ನು ಹಾಕಿ ನಾಳೆ ದೀಪವನ್ನು ಸಹ ಹಚ್ಬೋದು. ಆದರೆ ಅದನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಚ್ಚಬಾರ್ದು ಸ್ನೇಹಿತರೆ. ಯಾವುದಾದ್ರೂ ದೇವಸ್ಥಾನಗಳಲ್ಲಿ ನಿಮ್ಮ ಇಷ್ಟ ದೇವರು, ದೇವರು ಅಥವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾವ ದೇವಸ್ಥಾನ ಇದೆಯಲ್ಲ ಆ ದೇವಸ್ಥಾನಕ್ಕೆ ಹೋಗಿ ನಾವು ಈ ಒಂದು ದೀಪಾರಾಧನೆಯನ್ನು ನಾಳೆ ಖಂಡಿತ ಮಾಡ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಅಮಾವಾಸ್ಯೆ ಶನಿವಾರ ಮತ್ತು ಭಾನುವಾರ 2 ದಿನ ಬಂದಿರೋದ್ರಿಂದ ಆದಷ್ಟು ಶನಿ ಮಹಾತ್ಮನ ಒಂದು ಶನಿ ದೋಷದ ನಿವಾರಣೆಗಾಗಿ ಈ ಒಂದು ಎಳ್ಳೆಣ್ಣೆಯನ್ನು ದೇವಸ್ಥಾನಕ್ಕೆ ದೀಪ ಹಚ್ಚೋದಕ್ಕೆ ದಾನವಾಗಿ ಕೊಡ್ಬೋದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಎಳ್ಳು ಬತ್ತಿಗಳನ್ನು ದೇವಸ್ಥಾನದಲ್ಲಿ ಹಚ್ಚಿ ಬರ್ಬೋದು. ಮತ್ತು ಶನಿ, ಅಷ್ಟಮ ಶನಿ, ಮಧ್ಯಮ ಶನಿ ಅಥವಾ ಸಾಡೆ ಸಾತಿ ನಡೀತಾ ಇರೋರು ಎಳ್ಳೆಣ್ಣೆಯನ್ನು ತಗೊಂಡು ಬಂದು ಅದರಲ್ಲಿ ತಮ್ಮ ಮುಖವನ್ನು ನೋಡಿ ಅದನ್ನು ದೇವರ ಒಂದು ದೇವಸ್ಥಾನಕ್ಕೆ ದಾನದ ರೂಪದಲ್ಲಿ ಕೊಡೋದ್ರಿಂದ ಆದಷ್ಟು ಶನಿ ದೋಷಗಳು ನಿವಾರಣೆಯಾಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಅಮಾವಾಸ್ಯೆ ದಿನ ಆದಷ್ಟು ಯಾವುದೇ ರೀತಿಯಾದಂಥ ಕಬ್ಬಿಣದ ವಸ್ತುಗಳನ್ನ ಮನೆಗೆ ತರಬಾರ್ದು. ಮತ್ತು ಉಪ್ಪು, ಎಣ್ಣೆ ಈ ರೀತಿಯಾದಂಥ ವಸ್ತುಗಳನ್ನ ಅಮಾವಾಸ್ಯೆ ದಿವಸ ಯಾವುದೇ ಕಾರಣಕ್ಕೂ ನಾವು ಖರೀದಿ ಮಾಡಿ ಮನೆಗೆ ತರಬಾರ್ದು ಸ್ನೇಹಿತರೆ. ಇನ್ನು ಈ ಒಂದು ಮಾರ್ಗಶಿರ ಮಾಸವನ್ನು ಭಗವಾನ್ ವಿಷ್ಣುವಿಗೆ ಪ್ರಿಯವಾದ ಮಾಸ ಅಂತಲೂ ಕರೀತಾರೆ ಸ್ನೇಹಿತರೆ. ಈ ಒಂದು ಮಾಸದಲ್ಲಿ ಧನುರ್ಮಾಸವು ಪ್ರಾರಂಭವಾಗುತ್ತದೆ.
ಧನುರ್ಮಾಸವನ್ನು ಆಚರಣೆ ಮಾಡೋದ್ರಿಂದ ಇಂದ್ರನು ಮರಳಿ ತನ್ನ ಸಾಮ್ರಾಜ್ಯವನ್ನು ಪಡೆದುಕೊಂಡನು. ಅಷ್ಟೇ ಅಲ್ಲದೆ ಪಾಂಡವರು ಕೌರವರ ಯುದ್ಧದಲ್ಲಿ ಪಾಂಡವರಿಗೆ ಜಯ ಸಿಕ್ಕಿತು. ಹಾಗಾಗಿ ಪಾಂಡವರು ತಮ್ಮ ರಾಜ್ಯವನ್ನು ಪಡೆಯೋದಕ್ಕೋಸ್ಕರ 1 ತಿಂಗಳ ಕಾಲ ವಿಷ್ಣುವನ್ನು ಧನುರ್ಮಾಸದಲ್ಲಿ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಸೂರ್ಯೋದಯಕ್ಕಿಂತ ಮುಂಚೆಲೇ ಧನುರ್ಮಾಸದ ಪೂಜಾವನ್ನು ಮಾಡಿರ್ತಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸಕಲ ಸಂಪತ್ತನ್ನು ಕೊಡುವ ಗುರುವಾರ ಲಕ್ಷ್ಮಿಯನ್ನು ಇದೇ ಮಾರ್ಗಶಿರ ಮಾಸದಲ್ಲಿ ಗುರುವಾರದ ದಿನ ಆರಾಧನೆ ಮಾಡ್ತೀವಿ. ನಾನು ಮುಂದಿನ ವಿಡಿಯೋದಲ್ಲಿ ಧನುರ್ಮಾಸವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಪೂಜಾ ವಿಧಾನ ಏನು, ಅಷ್ಟೇ ಅಲ್ಲದೆ ಈ ಒಂದು ಗುರುವಾರ ಲಕ್ಷ್ಮಿಯ ಪೂಜಾ ವಿಧಾನ, ವ್ರತ ಕಥೆ, ಇದರ ನಿಯಮಗಳೇನು ಎಲ್ಲವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಏಕಾದಶಿಯು ತುಂಬಾ ಒಂದು ಮಹತ್ವತೆಯನ್ನು ಪಡೆದಿದೆ. ಹಾಗಾಗಿ ಏಕಾದಶಿಯ ಮಹತ್ವವನ್ನು ಸಹ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಸ್ನೇಹಿತರೆ. ತಿಳ್ಕೊಂಡ್ರಲ್ಲ, ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ, ಅಷ್ಟೇ ಅಲ್ಲದೆ ಮಾರ್ಗಶಿರ ಮಾಸದ ಮಹತ್ವವೇನು, ಮಾರ್ಗಶಿರ ಮಾಸದಲ್ಲಿ ಬರುವಂಥ ವಿಶೇಷವಾದ ದಿನಗಳೇನು, ಇದೆಲ್ಲವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಇನ್ನೊಂದು ಒಳ್ಳೆಯ ಮಾಹಿತಿಯೊಂದಿಗೆ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.